ಆಯ್ದ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ಒಂದು ಪಕ್ಷ ಯಾವುದಾದ್ರೂ ಇದ್ರೆ ಭಾರತೀಯ ಜನತಾ ಪಕ್ಷ. ಆ ಸ್ಥಾನವನ್ನು ಉಳಿಸ್ಕೋಬೇಕು. ನಾವು ಈ ಬಾರಿ ಕೂಡ ಆ ಸ್ಥಾನವನ್ನು ಉಳಿಸ್ಕೋಬೇಕು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿ ಊರಿನಿಂದ ಕೂಡ ಸದಸ್ಯರಾಗಬೇಕು ಅಂತ ಹೇಳಿ ಮಿಸ್ ಕಾಲ್ ಅನ್ನು ಕೊಡೋದ್ರ ಮುಖಾಂತರ ನಮಗೆ ಅದರ ಒಂದು ಮಾಹಿತಿ ಸಿಗುತ್ತೆ. ಸೊ ಅವರ ಕೇವಲ ಒಂದು ಎರಡು ಮೂರು ನಿಮಿಷದಲ್ಲಿ ಒಬ್ಬರ ಸದಸ್ಯತ್ವವನ್ನು ಮಾಡುವಂಥ ಕೆಲಸ ಆಗುತ್ತೆ. ಇಲ್ಲಿ ಎರಡು ರೀತಿಯ ಸದಸ್ಯತ್ವ ಇದೆ. ಒಂದು ಪ್ರಾಥಮಿಕ ಸದಸ್ಯತ್ವ ಆದ ನಂತರ ಯಾರು ನಾವು ನಮ್ಮ ಹೆಸರಿನಲ್ಲಿ 100 ಜನನ ನಮ್ಮ ನಂಬರಿಂದ ನಮ್ಮ ರೆಫರೆನ್ಸ್ ಅಲ್ಲಿ ನಾವು ನೋಂದಣಿ ಮಾಡ್ತೀವಿ ಅಂತವರು ಆಕ್ಟಿವ್ ಮೆಂಬರ್ಶಿಪ್ ಅಂತ ತಗೊಂಡಂಗಾಗುತ್ತೆ. ಅವರು ಆಕ್ಟಿವ್ ಅಂದ್ರೆ ಸಕ್ರಿಯ ಕಾರ್ಯಕರ್ತರು ಅಂತ ಆಗತ್ತೆ. ಆ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಕೂಡ ಸದಸ್ಯರಂದ್ರೆ ಮನೆಗೊಬ್ಬರೇ ಇರಬೇಕು ಅಂತೇನಿಲ್ಲ. ನಮ್ಮ ಮಕ್ಕಳು, ನಮ್ಮ ಶ್ರೀಮತಿಯವರು, ಮನೇಲಿ ಯಾರ್ಯಾರು ಇರ್ತಾರೆ ಪ್ರತಿಯೊಬ್ಬರು ಕೂಡ ಯಾರು ಪಕ್ಷಕ್ಕಾಗಿ ಕೆಲಸ ಮಾಡೋದಕ್ಕೆ ಬದ್ಧರಾಗಿದ್ದಾರೆ ಅವರೆಲ್ಲರೂ ಕೂಡ ಸದಸ್ಯತ್ವ ನೋಂದಣಿ ಮಾಡಿಕೊಂಡು ಕಾರ್ಯೋನ್ಮುಖರಾಗಬೇಕು. ಇವತ್ತು ನಾವು ನೀವೆಲ್ಲ ನೋಡಿದ್ದೇವೆ, ಕೇವಲ 1.5 ವರ್ಷದ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಮಾಡಿದಂತ ಏನು ಅವಘಡಗಳು ನಡೀತಾ ಇದೆ. ದಿನ ಬೆಳಗಾದ್ರೆ ಇದೇನು ನಾವು ಇಂಡಿಯಾದಲ್ಲಿದ್ದೀವೋ ಪಾಕಿಸ್ತಾನದಲ್ಲಿದ್ದೀವೋ ಗೊತ್ತಾಗದೇ ಇರೋ ಮಟ್ಟಕ್ಕೆ ಒಂದು ರೀತಿ ಗಲಭೆಗಳು, ಎಲ್ಲಿ ನೋಡಿದ್ರು ದೊಂಬಿ, ಒಂದು ಸ್ವತಂತ್ರವಾಗಿ ಗಣೇಶನ ಉತ್ಸವಗಳನ್ನು ಕೂಡ ಮಾಡದೇ ಇರುವಂತ ಪರಿಸ್ಥಿತಿಗೆ ಕೇವಲ 1.5 ವರ್ಷದಲ್ಲಿ ಈ ಸರ್ಕಾರ ತಂದಿಟ್ಬಿಟ್ಟಿದೆ. ಪ್ರತಿಯೊಂದರಲ್ಲೂ ಕೂಡ ಎಲ್ಲಿ ನೋಡಿದ್ರು ಕೂಡ ಲಂಚ. ಈ ರಾಜ್ಯದ ಮುಖ್ಯಮಂತ್ರಿ ಸ್ವತಃ ಲಂಚದ ಆರೋಪದಲ್ಲಿ ಅಂದ್ರೆ ಭ್ರಷ್ಟಾಚಾರದ ಆರೋಪದಲ್ಲಿ ಮೂಡಾ ಸೈಟ್ ಹಗರಣ, ಏನು ಮೈಸೂರಿನ ಮೂಡಾ ಸೈಟ್ ಹಗರಣ ತಮ್ಮ ಪತ್ನಿಯವರ ಹೆಸರಿಗೆ, ತಮ್ಮ ಶ್ರೀಮತಿಯವರ ಹೆಸರಿಗೆ 14 ಸೈಟ್ಗಳನ್ನ ನೋಂದಣಿ ಮಾಡಿಸ್ಕೊಂಡಿದ್ದಲ್ಲದೆ ಅದನ್ನ ಹೌದು ತಪ್ಪಾಯ್ತು ಗೊತ್ತಿಲ್ಲದೆ ಆಗಿದೆ ಅಂತ ಹೇಳಿದೆ ಮಾಡಿದ್ದೇ ಸರಿ ಅನ್ನೋ ಮಟ್ಟಕ್ಕೆ ಇವತ್ತು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನ್ಯಾಯಾಲಯ ತೀರ್ಮಾನ ಕೊಡುತ್ತೆ. ಇವತ್ತು ಕೋರ್ಟ್ನಲ್ಲಿ ತೀರ್ಪು ಇದೆ. ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕಾಗತ್ತೆ. ಅದಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಜನಗಳಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಕೊಲೆ, ಸುಲಿಗೆ, ದರೋಡೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ. ಇವೆಲ್ಲ ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ, ನಮ್ಮ ಕೆಲಸ ಇದೆ. ನಮಗೆ ವಿರೋಧ ಪಕ್ಷದ ಸ್ಥಾನಮಾನ ಕೊಟ್ಟಿದ್ದಾರೆ ಜನ. ನಾವು ಇದನ್ನು ವಿರೋಧಿಸಬೇಕು. ಈ ರೀತಿ ಅವಘಡಗಳು ಆಗದೆ ಇರೋ ರೀತಿ ನಾವು ನೋಡ್ಕೋಬೇಕು. ಅದು ನಮ್ಮ ಜವಾಬ್ದಾರಿ. ನಮ್ಮನ್ನ ಜನ ಹಾಕಿ ಈ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ಅವೆಲ್ಲ ಮೋದಿ ಅವರಿಗೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನ ತುಂಬಬೇಕು. ಇನ್ನು 3.5-4 ವರ್ಷದಲ್ಲಿ ಈ ದೇಶ ಏನು ಮೋದಿ ಅವರು ಕನಸು ಕಂಡಿದ್ರು ಆ ಕನಸು ಈಡೇರುವಂತ ಒಂದು ಕಾಲ ಬರುತ್ತೆ. ಆ ಒಂದು ಸುವರ್ಣ ಗಳಿಗೆಗೆ ನಾವೆಲ್ಲ ಸಾಕ್ಷೀಭೂತರಾಗ್ತೇವೆ ಅನ್ನೋ ಮಾತನ್ನ ಹೇಳಿ, ಸೊ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ಇಲ್ಲಿ ಅಧಿಕೃತವಾಗಿ ಬರಗೂರಿನಲ್ಲಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಚಾಲನೆ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸದಸ್ಯತ್ವ ನೋಂದಣಿಗಳನ್ನು ಮಾಡ್ಕೊಂಡಾಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಬರ್ತದೆ. ಹಾಗಾಗಿ ಎಲ್ಲ ಯುವಕರು ಯಾವುದೇ ರೀತಿಯಾದಂತ ಏನೋ ಮಾಡೋದು ಒಂದು ಕಾರ್ಯಕ್ರಮವನ್ನು ಆಯ್ದುಬೇಕು, ಏನೋ ಬಿಡಪ್ಪ ಬಂದು ಹೋಗ್ಲಿ ಅಂತಂದಲ್ಲ. ಒಂದಷ್ಟು ಸಾಮಾಜಿಕವಾದ ಕಳಕಳಿ, ದೇಶದ ಹಿತಾಸಕ್ತಿ, ಎಲ್ಲ ರೀತಿಯಾದಂಥ ನಮ್ಮ ಹಿಂದುತ್ವದ ದೇಶದ ಹಿತಾಸಕ್ತಿಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಸಹಕರಿಸಬೇಕು, ಸದಸ್ಯತ್ವಗಳ ನೋಂದಣಿಗಳನ್ನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಈ ವಿಷಯವನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಪ್ರಮುಖರಿಗೆ ನಮಸ್ಕಾರ. ಇದು ಯಶಸ್ವಿಯಾಗಿ ಯಾವತ್ತು ಇತ್ತೀಚೆಗೆ ಇನ್ನೂ ಯಶಸ್ವಿಯಾಗಿ ನಡೀತಾ ಇದೆ. ಮುಂದೆ ಇದೇ ತರ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸಿ, ಎಲ್ಲ ಕಾರ್ಯಕರ್ತರಾಗಲಿ ಯಾರ್ಯಾಗಲಿ ಕಾಳಜಿ ವಹಿಸಿ ಈ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮುಖಂಡರು. ನೀವೊಂದು ಮಿಸ್ ಕಾಲ್ ಕೊಡಬೇಕು, ಒಂದು ಲಿಂಕ್ ಬರುತ್ತೆ, ಅದ್ರಲ್ಲಿ ನಿಮ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಅವಾಗ ಶಿರಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನ ನೀವು ಆಡ್ ಮಾಡಲೇಬೇಕು. ಯಾರು ಪ್ರಮುಖರು ಇದನ್ನ ಗಮನಿಸ್ತೀರಾ, ಶಿರಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ 136 ಸಂಖ್ಯೆ, ಅದನ್ನ ನೀವು ಆಡ್ ಮಾಡಿದ್ರೆ ಅವಾಗ ನಂಬರ್ಸ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಮೇಲೆಗಡೆ ಇರೋರ್ಗು ನೀವೆಲ್ಲರಿಗೂ ಏನು ವಿಶ್ವಾಸ ಒಂದು ಏನಿದೆ ಅಂತಂದ್ರೆ ನಮ್ಮ ಪಾರ್ಟಿಯ MLA ನಮ್ಗೆ ಇರಬೇಕು ಅಂತಕ್ಕಂಥದ್ದಿದೆ. ಇದರಲ್ಲಿ ನಾವು ಹೆಚ್ಚು ಶ್ರಮ ಹಾಕ್ದಾಗ ಇವತ್ತು ಅನೇಕ ರೀತಿಯಲ್ಲಿ ಚಿದಾನಂದ ಗೌಡ್ರ ಕೊಡುಗೆ ಶಿರಾ ತಾಲೂಕಿಗಿದೆ. ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ಬೇರೆ ಬೇರೆ ನಿಟ್ಟಿನಲ್ಲಿ ಇವತ್ತು ಕೊಡುಗೆಯನ್ನ ಕೊಟ್ಟಿದ್ದಾರೆ.